ರಾಜ್ಯಾದ್ಯಂತ ಸರ್ಕಾರಿ ಬಸ್ ಸಂಚಾರ ಬಂದ್ ಅನ್ನುವಂತಹ ಬಿಸಿ ಬಿಸಿ ಸುದ್ದಿ ಹೊರಬೀಳ್ತಾ ಇದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ನಂಬಿಕೊಂಡಿದ್ರೆ ಹುಷಾರ್, ಯಾಕಂದ್ರೆ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಸಾರಿಗೆ ನೌಕರರು. ಈ ಸಲ ಪ್ರತಿಭಟನೆ ಮಾತ್ರ ಅಲ್ಲ, 38 ತಿಂಗಳ ಹಿಂಬಾಕಿ ವೇತನಕ್ಕೆ ಸಿಬ್ಬಂದಿ ಹೋರಾಟ ನಡೆಸ್ತಾ ಇರೋದು. ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ಬರೀ ಪ್ರೊಟೆಸ್ಟ್ ಮಾತ್ರ ಅಲ್ಲವೇ ಅಲ್ಲ. ಸರ್ಕಾರದ ವಿರುದ್ಧ ಇದೀಗ ಸಾರಿಗೆ ನೌಕರರು ಸಿಡಿದೆದ್ದಿರುವಂತದ್ದು. ಬಸ್ ಸಂಚಾರ ಬಂದ್ ಮಾಡಿ ರೋಡಿಗಿಳಿಯೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. 38 ತಿಂಗಳ ಹಿಂಬಾಕಿ ವೇತನಕ್ಕಾಗಿ ನೀಡ್ತಾ ಇರುವಂತಹ ಪ್ರೊಟೆಸ್ಟ್ ಸಾರಿಗೆ ನೌಕರರಿಂದ ಫೆಬ್ರವರಿ 19ಕ್ಕೆ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಬೇಡಿಕೆಯನ್ನ ಈಡೇರಿಸದಿದ್ರೆ ಬಸ್ ಸಂಚಾರವೇ ಬಂದ್ ಮಾಡಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗಿರುವಂತದ್ದು. ಫೆಬ್ರವರಿ 20ಕ್ಕೆ ಬಸ್ ಬಂದ್ ಮಾಡೋದಕ್ಕೆ ನೌಕರರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಈಗ ಆಲ್ರೆಡಿ ನಿಗಮದ ಸಾರಿಗೆ ನೌಕರರಿಗೆ ಬಂದ್ ಮಾಹಿತಿ ಕೂಡ ಹೋಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಹಾಗೆ ಕೆಕೆಆರ್ಟಿಸಿ ನಿಗಮಗಳು ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಾರಿಗೆ ಸಂಘಟನೆಗಳೆಲ್ಲವೂ ಕೂಡ ಬೆಂಗಳೂರು ಚಲೋ ಮುಗಿದ ಮರುದಿನವೇ ಬಸ್ ಬಂದ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆಯಂತೆ. ಸಾರ್ವಜನಿಕರಿಗೆ ಶಾಕ್ ಕೊಡೋದಕ್ಕೆ ಇದೀಗ ಸಾರಿಗೆ ನೌಕರರು ಮುಂದಾಗಿರುವಂತದ್ದು. ಬಿಕಾಸ್ ಈ ಹಿಂದೆ ಕೈಗೊಂಡಂತಹ ಪ್ರತಿಭಟನೆಯಿಂದಾಗಿ ಯಾವುದೇ ಉಪಯೋಗ ಆಗಲಿಲ್ಲ, ಅವರ ಕೂಗು ಸರ್ಕಾರಕ್ಕೆ ಕೇಳಲೇ ಇಲ್ಲ. ಸೊ ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದಿಳಿದಿರುವಂಥದ್ದು. ಸರ್ಕಾರದ ವಿರುದ್ಧ ಇದೀಗ ಸಾರಿಗೆ ನೌಕರರು ಮತ್ತೆ ಸಿಡಿದೇಳ್ತಾ ಇದ್ದಾರೆ. ಈ ಸಲ ಪ್ರೊಟೆಸ್ಟ್ ಮಾತ್ರ ಅಲ್ಲ, ಬಸ್ ಸಂಚಾರ ಬಂದ್ ಮಾಡುವಂತಹ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಬಿಕಾಸ್ ಬಿಎಂಟಿಸಿ ಬಸ್ ಸಂಚಾರ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂತಹ ಎಚ್ಚರಿಕೆಯ ಸಂದೇಶ, ಆ ಬಿಸಿಯನ್ನ ಸರ್ಕಾರಕ್ಕೆ ಮುಟ್ಟಿಸೋದಕ್ಕೆ ಇದೀಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಬಿಕಾಸ್ ಹೀಗೆ ಮಾಡಿದ್ರಾದ್ರೂ ಅಟ್ಲೀಸ್ಟ್ ನಮ್ಮ ಕೂಗು, ನಮ್ಮ ದನಿ ಅಲ್ಲಿವರೆಗೂ ಹೋಗಿ ತಲುಪುತ್ತಾ ಅನ್ನುವಂತಹ ನಿಟ್ಟಲ್ಲಿ ಮಾಡ್ತಾ ಇರಬಹುದೇನೋ. ಫೆಬ್ರವರಿ 19ಕ್ಕೆ ಬೆಂಗಳೂರು ಚಲೋ, ಅದಾದ ನಂತರ ಫೆಬ್ರವರಿ 19 ಆದ ನಂತರ 20ಕ್ಕೆ ಬಸ್ ಬಂದ್ ಮಾಡೋದಕ್ಕೆ ಪ್ಲಾನಿಂಗ್ ಅನ್ನ ನಡೆಸಲಾಗಿದೆಯಂತೆ. 19ರ ಸಂಜೆ ಒಳಗೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು. ಇನ್ ಕೇಸ್ ಈಡೇರಿಸಲಿಲ್ಲ ಅಂತಾದ್ರೆ, ಇಲ್ಲವಾದಲ್ಲಿ ಫೆಬ್ರವರಿ 20ಕ್ಕೆ ಕಂಪ್ಲೀಟ್ ಸಾರಿಗೆ ಬಂದ್ ಮಾಡೋದಕ್ಕೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಚಲೋ ಮುಗಿದ ಮರುದಿನ ಬಸ್ ಬಂದ್ ಅನ್ನುವಂತಹ ಮಾಹಿತಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಈ ಪ್ರತಿಭಟನೆಯ ಕೂಗು, ಈ ಹಿಂದೆ ನೌಕರರ ಕೂಗು ಸರ್ಕಾರಕ್ಕೆ ಕೇಳಲೇ ಇಲ್ಲ, ಯಾವುದೇ ರೀತಿಯಾದಂತಹ ಉಪಯೋಗಗಳು ಆಗಲೇ ಇಲ್ಲ. ಇದೀಗ ಬೆಂಗಳೂರು ಚಲೋ ಫೆಬ್ರವರಿ 19ಕ್ಕಿದೆ, ಅದಾದ ನಂತರ ಫೆಬ್ರವರಿ 20ಕ್ಕೆ ಪ್ರೊಟೆಸ್ಟ್ ಅನ್ನ ಮಾಡೋದಷ್ಟೇ ಅಲ್ಲ, ಬಸ್ ಅನ್ನ ಬಂದ್ ಮಾಡ್ತೀವಿ, ಬೀದಿಗಿಳಿತೀವಿ, ಪ್ರತಿಭಟಿಸ್ತೀವಿ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿರುವಂತದ್ದು ಸಾರಿಗೆ ನೌಕರರು. ಸೊ ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ, ಸರ್ಕಾರ ಏನಾದ್ರೂ ಅವರ ಈಡೇರಿಕೆಗಳನ್ನ ಈಡೇರಿಸುವಂತಹ ಭರವಸೆಯ ಸಂದೇಶವನ್ನ ಏನಾದ್ರೂ ಕೊಟ್ಟಿದ್ಯಾ? ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ನಾವು 20ಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ, ಬಸ್ಗಳನ್ನ ಬಂದ್ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಲಕ್ಷ್ಮಿ. ಎಸ್ ರೋಜಾ, ಏನು ಅಂತಂದ್ರೆ ಈ ವಿಚಾರವಾಗಿ ಸಾಕಷ್ಟು ತಿಂಗಳಿಂದ ಗೊಂದಲಗಳ ಮೇಲೆ ಗೊಂದಲಗಳು ಮೂಡಿ ಬರ್ತಾ ಇತ್ತು. ಬ್ರೇಕ್ ಹಾಕೋದಕ್ಕೆ ಅಂತ ಹೇಳಿನೇ ಜನವರಿ 28ಕ್ಕೆ ಪ್ರತಿಭಟನೆ, ಶಾಂತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲಿ ಸಾರಿಗೆ ನೌಕರರು ಪ್ಲಾನ್ ಮಾಡ್ಕೊಂಡಿದ್ರು. 4 ಘಟಕದ ನೌಕರರು ಒಮ್ಮತದಿಂದ ಏನು ಒಂದ್ ರೀತಿಯಲ್ಲಿ ಶಾಂತವಾದಂತ ಸಭೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಅವ್ರಿಗೆ ನಿರ್ಬಂಧನೆಯನ್ನ ಹೇರುತ್ತೆ, ನೋಟಿಸ್ ಅನ್ನ ಕಳಿಸುತ್ತೆ, ಅಸ್ಮ ಜಾರಿ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಮತ್ತೆ ರೊಚ್ಚಿಗೆದ್ದಿರುವಂತ ಈಗ ಸಾರಿಗೆ ನೌಕರರು 4 ಘಟಕದ ನೌಕರರು ಒಂದಷ್ಟು ಪ್ರೊಟೆಸ್ಟ್ ಅನ್ನ ಮಾಡುವುದಕ್ಕೆ ಮುಂದಾಗಿದ್ರು. ಸೊ ಅದು ಏನು ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಂತ ಇವರು ಏನು ಮೃತಪಡ್ತಾರೆ. ಆ ಹಿನ್ನೆಲೆಯಲ್ಲಿ ಪೋಸ್ಟ್ಪೋನ್ ಮಾಡಿದ್ರು. ಈಗ ಸದ್ಯಕ್ಕೆ ಫೆಬ್ರವರಿ 19ಕ್ಕೆ ಬೆಂಗಳೂರು ಚಲೋ ಓಡೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇವಾಗ ಅಂದ್ರೆ 19ನೇ ತಾರೀಕು ಖಂಡಿತವಾಗಿಯೂ ನಾವು ಫ್ರೀಡಂ ಪಾರ್ಕ್ ಬರ್ತೀವಿ, ಶಾಂತ ರೀತಿಯಲ್ಲಿ ಸಭೆಯನ್ನ ಮಾಡ್ತೀವಿ, ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಮುಕ್ತ ರೀತಿಯಲ್ಲಿ ಶಾಂತವಾಗಿ ಸಭೆಯನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಆಲ್ರೆಡಿ ಹಿಂದೆ ಮಾಡ್ಕೊಂಡಿದ್ರು. ಆದ್ರೆ ಸರ್ಕಾರಿ ಏನು ನೌಕರರ ಬೇಡಿಕೆಗಳನ್ನಾಗ್ಲಿ, ಅವರ ನೋವನ್ನಾಗ್ಲಿ ಅಥವಾ ಅವರ ಬೇಡಿಕೆಗೆ ಸ್ಪಂದಿಸುವುದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕೆ ಈಗ ಅವರು ನಮ್ಮ ಹೋರಾಟ ಏನಿದೆ 19ನೇ ತಾರೀಕು ಫೆಬ್ರವರಿಯಲ್ಲಿ ಏನ್ ನಡೆಯುತ್ತೆ ಆ ಹೋರಾಟ ಇನ್ನೂ ಜಾಸ್ತಿ ಆಗುತ್ತೆ. ಅದು 20ನೇ ತಾರೀಕಿಗೆ ಮುಂದೂಡುತ್ತೆ. ಯಾಕಂತಂದ್ರೆ ಅವತ್ತಿನ ದಿನ ನಮಗೆ ಸರ್ಕಾರ ಯಾವುದೇ ರೀತಿಯಾದಂತ ರಿಪ್ಲೈ ಕೊಡ್ಲಿಲ್ಲ ಅಂತಂದ್ರೆ ನಾವು 20ನೇ ತಾರೀಕು ಸಂಪೂರ್ಣವಾಗಿ ಬಸ್ ಬಂದ್ ಮಾಡಿ
ಏನು ಆಕ್ರೋಶವನ್ನ ಹೊರ ಹಾಕ್ತೀವಿ. ಬಸ್ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಸರ್ಕಾರ ಇದಕ್ಕೆ ಮಾತ್ರ ಬಗ್ಗತ್ತೆ ಅನ್ನುವಂತ ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ 19ನೇ ತಾರೀಕು ಏನಾದ್ರೂ ಸರ್ಕಾರ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಅವತ್ತು 4 ನಿಗಮದ ಸಾರಿಗೆಗಳು ಸಹ ಬಂದ್ ಆಗುವಂತ ಸಾಧ್ಯತೆ ಇದೆ. ಸೊ ಈ ಬಗ್ಗೆ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಂಪೂರ್ಣವಾಗಿ ಸದ್ಯಕ್ಕೆ ಇರುವಂತದ್ದು ಸರ್ಕಾರದ ಮೇಲೆನೆ ಹೊರೆ, ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಒಪ್ಕೊಂಡ್ರೆ ಜನಸಾಮಾನ್ಯರಿಗೂ ಸಹ ಅವತ್ತು ಬಸ್ ಫೆಸಿಲಿಟಿ ಸಿಗುತ್ತೆ. ಸಾಮಾನ್ಯ ಜನರು ಸಹ ಯಥಾವತ್ತಾಗಿ ಎಂದಿನಂತೆ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ಬಹುದು. ಅಕಸ್ಮಾತ್ ಒಪ್ಪಲಿಲ್ಲ, ಯಾವುದೇ ರೀತಿಯಾದಂತ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ 20ನೇ ತಾರೀಕು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಬಸ್ ಬಂದಿರುವಂತ ಸಾಧ್ಯತೆ ಇದೆ. ಇದರಿಂದ ಜನಸಾಮಾನ್ಯರಿಗಾಗಿರ್ಬೋದು, ಬೇರೆ ಕಾಲೇಜ್ ಸ್ಟೂಡೆಂಟ್ ಗಳಿಗೂ ಸಹ ಸಮಸ್ಯೆ ಆಗುತ್ತೆ. ಜೊತೆಗೆ ಈಗ ಎಕ್ಸಾಮ್ಸ್ ಗಳು ಸಹ ನಡೀತಾ ಇದಾವೆ. ಸೊ ಮಕ್ಕಳಿಗೂ ಸಹ ಸಮಸ್ಯೆ ಆಗುವಂತ ಸಾಧ್ಯತೆ ಇರುವಂತದ್ದು. ರೋಜಾ, ಎಸ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.